ನಮಸ್ತೆ ಕರ್ನಾಟಕ. ಅರ್ಜುನ್ ಕೋಪದಲ್ಲಿ ಅವಳ ಹತ್ರ ಬಂದು ಆಕೆ ಕೈರೆಟ್ಟೆ ಹಿಡಿದು ನೋಡುತ್ತಾ ಮಾತು ಬಾರದೆ ಅವಳ ಕಣ್ಣಲ್ಲೇ ಕಳೆದು ಹೋಗಿದ್ದ. ಮುದ್ದಾಗಿ ಕಾಣ್ತಿದ್ದ ಮಡದಿ, ಅದರಲ್ಲೂ ಈಗಷ್ಟೇ ಮಗುನ ಕಳೆದುಕೊಂಡಿದ್ದಾಳೆ. ಅವಳನ್ನು ಅಪ್ಪಿ ಮುದ್ದಾಡ್ತಾ ಸಮಾಧಾನ ಮಾಡಬೇಕು ಎಂದು ಹೃದಯ ಹೇಳಿತು. ಆಕೆಯ ನೋವನ್ನು ತಾನು ಅನುಭವಿಸಬೇಕು, ಅವಳನ್ನು ಬಿಡದೆ ಎದೆಗೂಡಿನಲ್ಲಿ ಬಚ್ಚಿಟ್ಕೊಳ್ಬೇಕು ಎಂದುಕೊಂಡ. ಅವಳ ತುಂಬಿದ ಯೌವನದ ಜೊತೆಗೆ ಪ್ರೇಮದ ಕಣ್ಣು ಎರಡೂ ಬಿಡದೆ ಅವನನ್ನು ಕಟ್ಟಿಹಾಕಿತ್ತು. ಮತ್ತೆ ನಮ್ಮ ಪಾಪು ಬೇಕು ಅಂತ ಕೇಳುವ ಮನಸ್ಸು ನಮ್ಮ ಹುಡುಗನಿಗೆ. ಆದರೆ ತನ್ನಿಂದ ಆದ ತಪ್ಪು ಕಂಡಾಗ ತಲೆ ತಗ್ಗಿಸ್ದ. ಆರೋಹಿ ಮಾತ್ರ ತನ್ನ ಆಸೆ ತಡ್ಕೊಂಡು ಹಾಗೆ ನಿಲ್ಲಲು ಅವನು ಅವಳಿಂದ ಕಣ್ಣು ತೆಗೆಯದೆ ವಾಪಸ್ ಹೋಗುವ ಆರೋಹಿ, ಡಿವೋರ್ಸ್ ಕೊಟ್ಟ ಮೇಲೂ ಇಲ್ಲಿ ಬರೋದು ತಪ್ಪು. ನಿನ್ನ ಭವಿಷ್ಯ ನೋಡ್ಕೊ, ದುಡ್ಡು ಬೇಕಾ ಕೇಳು, ಕೊಡ್ತೀನಿ ಎಂದು ಹೇಳಿದವನ ನೋಟ ಪ್ರೀತಿಯಿಂದಲೇ ಮಾತು ಲೋಪವಾಗಿತ್ತು. ಆರೋಹಿ ನಗುತ್ತಾ, ಲೋ ಹಿಟ್ಲರ್, ಈ ಡಿವೋರ್ಸ್ ಪೇಪರ್ ಸರಿಯಾಗಿ ಕಣ್ಬಿಟ್ಟು ನೋಡು. ಡಿವೋರ್ಸ್ ಸಿಗಬೇಕು ಅಂದರೆ 6 ತಿಂಗಳು ಜೊತೆಗಿರಬೇಕು. ಅದು ಅಲ್ಲದೆ ಮಿಸ್ಟರ್ ಮೀಸೆಮಾವ, ನೆನಪಿರಲಿ, ನೀವಾಗಿ ನನ್ನಿಂದ ಬಿಡುಗಡೆ ಪಡಿತಿರೋದು. ಇದರಲ್ಲಿ ರೀಸನ್ ಏನು ಕೊಟ್ಟಿದ್ದೀರಾ ನೀವು? ನಾನು ಸುಖ ಕೊಡ್ತಾ ಇಲ್ವಾ ನಿಮಗೆ? ನೋಡಿ, ನನ್ನ ಕಣ್ಬಿಟ್ಟು ನೋಡಿ ಹೇಳಿ, ಸುಖ ಕೊಟ್ಟಿಲ್ವಾ? ಎನ್ನಲು ಅರ್ಜುನ್ ತಡವರಿಸುತ್ತಾ ಅವಳಿಂದ ದೂರ ಸರಿದ. ನಾನೇ ನನಗೆ ಕೊಟ್ಟಿಲ್ಲ, ಆ ಲಾಯರಪ್ಪನೇ ಹೇಳಿದ್ದು. ಅದಕ್ಕೆ ನಾನು ಹಾಗೆ ಒಪ್ಕೊಂಡೆ. ಬೇಗ ಡಿವೋರ್ಸ್ ಸಿಗುತ್ತೆ ಅಂದರು, ಅದಕ್ಕೆ ಸಹಿ ಹಾಕ್ತೆ. ಈಗೇನು ನಿಂದು ರಾಮಾಯಣ? ಮುಚ್ಕೊಂಡು ಮನೆ ಬಿಟ್ಟು ಹೋಗೆ ನೀನು ಎಂದು ಅವಳಿಂದ ತಪ್ಪಿಸಿಕೊಳ್ಳುತ್ತಾ ಕೂಗಾಡ್ದ. ಆರೋಹಿ ಕೋಪದಲ್ಲಿ ಅವನ ಮೇಲೆ ಟವಲ್ ಬಿಸಾಕಿದ್ಲು. ಓ ಮಾದೇವಪ್ಪ, ನಿಮ್ಮ ಚೇಷ್ಟೆಗೆ ತಡ್ಕೊಂಡು ನಾನು ಸಹಿಸಿದ್ದು ಎಲ್ಲವನ್ನ ಕೋರ್ಟಲ್ಲಿ ಮುಚ್ಚುಮರೆ ಇಲ್ಲದೆ ಹೇಳ್ತೀನಿ. ಈ 4 ಗೋಡೆ ಮಧ್ಯೆ ನೀನು ಏನು ಮಾಡಿದೆ ಹೇಳಬೇಕಾ? ಹಾಂ, ಆ ಗದ್ದೆಯಲ್ಲಿ, ಆ ಅಡುಗೆ ಮನೆಯಲ್ಲಿ, ಆ ಬಾತ್ರೂಮಲ್ಲಿ. ಆಗ ನಿನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ. ನಾನು ಹೇಳುವೆ, ಈ ಒರಟನನ್ನು ಹೀಗೆಲ್ಲ ಹಿಂಸೆ ಮಾಡಿ ಮಂಚದ ಮೇಲೆ ಎಂದು ಕಾಲಲ್ಲೇ ರಂಗೋಲಿ ಹಾಕುತ್ತಾ ಹೇಳಿದ್ಲು. ಲೇ ಬಾಯಿ ಮುಚ್ಚೆ ಹೆಣ್ಣ ನೀನು. ಥೂ ಹೆಮ್ಮಾರಿ, ಗಂಡ ಹೆಂಡತಿ ಮಧ್ಯೆ ಇರೋದು ಊರಿಗೆ ಹೇಳ್ತಾಳಂತೆ. ನಾನೇ ನಿನಗೆ ಮಾಡಿಲ್ಲ. ಈಗ ನಿಂಗೇನು ಬೇಕು? ಯಾಕೆ ನನ್ನ ಪ್ರಾಣ ತಿಂತಿದೀಯಾ? ಡಿವೋರ್ಸ್ ಪೇಪರಲ್ಲಿ ಏನೋ ತಪ್ಪಾಗೈತೆ, ಅದಕ್ಕೆ ಇಲ್ಲಿ ಬಂದು ಕೂತಿದೀಯಾ? ನಡಿಯೇ ಮನೆಗೆ. ನನಗೂ ನಿನಗೂ ಯಾವ ಸಂಬಂಧ ಇಲ್ಲ. ಆರೋಹಿ, ಹೊರಡು. ಅಷ್ಟೇಯ, ಜಾಸ್ತಿ ಮಾತಾಡಿದ್ರೆ ನಿನ್ನ ಅಂದ. ಆರೋಹಿಗೆ ಕೋಪ ಬಂದು, ಲೋ ಮುಚ್ಕೊಂಡು ಹೋಗಯ್ಯ ಸ್ನಾನಕ್ಕೆ. ದೊಡ್ಡ ಮಹಾರಾಜ ಇವನು, ಹೇಳಿದ್ದೇ ನೀತಿ. ಇಲ್ಲಿ ನೋಡು ಕೋರ್ಟ್ ರೂಲ್, ಇನ್ನು 6 ತಿಂಗಳು ನಿನ್ನ ಜೊತೆಗೆ ಇದ್ದರೆ ಡಿವೋರ್ಸ್. ನನಗೇನು ನಿನ್ನ ಜೊತೆ ಬದುಕೋಕೆ ಇಷ್ಟ ಇಲ್ಲ ಕಣಯ್ಯ. ನನಗೂ ನಿನ್ನಂಥ ಗಂಡನಿಂದ ಬಿಡುಗಡೆ ಬೇಕು. ಆದರೆ ಈ ರೂಲ್ಸ್ ಫಾಲೋ ಮಾಡಿದ್ರೇ ನನಗೂ ನಿನಗೂ ಡಿವೋರ್ಸ್ ಸಿಗೋದು. ಇಷ್ಟ ಇದ್ದರೆ ಒಪ್ಕೋ, ಇಲ್ಲ ಕೊಟ್ಟಿಗೆಗೆ ಹೋಗಿ ಮಲ್ಕೋ. ಇನ್ನೊಂದು ವಿಷಯ ಅರ್ಜುನ್, ಸುಖ ನಿನ್ನಿಂದ ನನಗೆ ಸಿಕ್ಕಿಲ್ಲ, ಅರ್ಥ ಆಯ್ತಾ? ಮುಚ್ಕೊಂಡು ಸ್ನಾನಕ್ಕೆ ಹೋಗು ಎಂದು ಮುಖಕ್ಕೆ ಹೊಡೆದ ಹಾಗೇಳಿ ಹೊರಗೆ ನಡೆದ್ಲು. ಅವಳು ಹೇಳಿದ ಅಷ್ಟು ಮಾತು ಕೇಳಿ ಅಲ್ಲೇ ಕುಸಿದ. ತನ್ನನ್ನು ಆರೋಹಿ ಪ್ರೀತಿ ಮಾಡಲ್ಲ, ಅವಳಿಗೂ ಬಿಡುಗಡೆನೇ ಬೇಕು. ಅದಕ್ಕೆ ಬಂದವಳೆ. ಹೇಗೋ ಅವಳ ಖುಷಿನೇ ತನ್ನ ಖುಷಿ. ಅವಳಿಗೆ ನೆಮ್ಮದಿ ಸಿಕ್ಕರೆ ಸಾಕು. ಇನ್ನು 6 ತಿಂಗಳು ತಾನೇ ಸುಮ್ಮನಿರೋಣ ಎಂದು ಬೇಸರದಲ್ಲಿ ಸ್ನಾನಕ್ಕೆ ಹೋದ. ಸ್ವಲ್ಪ ಸಮಯದ ನಂತರ ಆರೋಹಿ ಬೆನ್ನು ಉಜ್ಜುತ್ತಾ ಕುಳಿತ. ಅರ್ಜುನ್ ಮುಂದೆ ಬಂದು ಸೊಂಟದ ಮೇಲೆ ಕೈ ಹೊತ್ಕೊಂಡು ನಿಂತಳು. ಅವನು ಅವಳನ್ನೇ ನೋಡುತ್ತಾ, ಏನು ಎಂದು ಕಣ್ಣಲ್ಲೇ ಕೇಳಿದ. ಅವಳು ಕಣ್ಣಲ್ಲೇ ಮೈ ಉಜ್ಜಬೇಕು, ನಾರು ಕೊಡು ಅಂತ ಕೇಳಿದ್ಲು. ಅವನು ಕಣ್ಣಲ್ಲೇ ಕೆಂಡ ಕಾರುತ್ತಾ, ಇಲ್ಲಿಂದ ಹೋದರೆ ಸರಿ, ಇಲ್ಲ ನೋಡು, ಹಿಂಸೆ ಕೊಡಬೇಡ, ಹೋಗು. ಈಗಷ್ಟೇ ಹಾಸ್ಪಿಟಲಿಂದ ಎದ್ದು ಬಂದಿದೀಯಾ? ಥಂಡಿ ಆದರೆ ಹೋಗೆ, ಸುಮ್ಮನೆ ಬಿತ್ಕೋ ಎಂದು ಗದರ್ದ. ಅವನ ಸ್ವರಕ್ಕೆ ಹುಡುಗಿಗೆ ಭಯವಾದರೂ ತೋರಿಸ್ಕೊಳ್ಳದೆ ನಾರನ್ನು ಕಿತ್ಕೊಂಡು ಅವನ ಬೆನ್ನನ್ನು ಉಜ್ಜಿದ್ಲು. ಅವನಿಗೆ ಇಲ್ಲಿ ಅವಳ ಮುಂದೆ ಸೋಲುವೆ ಎನ್ನೋ ಭಯದ ಜೊತೆ ಅವಳ ಆರೋಗ್ಯವು ಮುಖ್ಯ ಎಂದುಕೊಂಡ ಹುಡುಗ ಕೋಪದಲ್ಲಿ ಎದ್ದ. ಅವಳ ಮೇಲೆ ಕೈ ಎತ್ತದ.
ಲೇ ಹೋಗು ಅಂದರೆ ನಾಟಕ ಆಡ್ತೀನಿ ನನ್ನ ಹತ್ರನೇ ಎಂದು ಕೂಗ್ದ. ಆರೋಹಿ ಕೂಡ ಸಿಟ್ಟಲ್ಲಿ ಚೊಂಬಲ್ಲಿದ್ದ ನೀರು ತೆಗೆದು ಅವನ ಮೈಗೆ ಹಾಕಿ, ಇನ್ನೊಮ್ಮೆ ನನ್ನ ಮೇಲೆ ಕೈ ಮಾಡಿದ್ರೆ ಸರಿ ಇರಲ್ಲ. ಲೋ ಹಿಟ್ಲರ್, ನೀನೇ ಆ ಅಧಿಕಾರ ಕಳ್ಕೊಂಡಿದ್ಯಾ, ಡಿವೋರ್ಸ್ ಕೊಟ್ಟಿದ್ಯಾ, ನನಗೆ ನೆನಪಿರಲಿ ಎಂದು ಅಲ್ಲಿಂದ ಹೋಗಬೇಕು ಅನ್ನುವಾಗ ಸೋಪಿನ ಮೇಲೆ ಕಾಲಿಟ್ಟು ಜಾರಿ ಸೀದಾ ಅವನ ತೋಳಲ್ಲಿ ಸರಿಯಾದ್ಲು. ಇಬ್ಬರ ಅಪ್ಪುಗೆಯಲ್ಲಿ ಕೋಪ ಕರಗ್ತಿತ್ತು. ಆದರೆ ಆರೋಹಿ ಹಾಕಿರೋ ಪ್ಲ್ಯಾನ್ ವರ್ಕ್ ಆಗ್ತಿತ್ತು. ಅವನು ಅವಳನ್ನೇ ನೋಡ್ತಾ, ಹೇಳಿಲ್ವಾ ಹುಷಾರು ಅಂತ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಬಾ ಒಳಕ್ಕೆ, ಈ ಸಂಜೆ ಹೊತ್ತಿಗೆ ಇವೆಲ್ಲ ಬೇಕಾ, ಬಾ ಬಂಗಾರ ಎಂದು ಬಾಯಿ ತಪ್ಪಿ ಹೆಂಡತಿನ ಪ್ರೀತಿಯಿಂದ ಮಾತಾಡ್ತಾ ಕಾಳಜಿ ಮಾಡಿದ್ದ. ಅರ್ಜುನ್, ನೀ ನನಗೆ ಡಿವೋರ್ಸ್ ಕೊಟ್ಟ ಮೇಲೆ ನನ್ನ ಯಾರು ಮದುವೆ ಆಗ್ತಾರೆ? ನಾನು ಓದಬೇಕು ಅಂದ್ಕೊಂಡೆ, ಆದರೆ ಓದಿ ಮುಗಿದ ಮೇಲಾದರೂ ನನಗೇಂತ ಒಂದು ಜೀವನ ಬೇಕಲ್ವಾ? ನನ್ನ ಅಮ್ಮನ ನಾನೇ ನೋಡಿಕೊಂಡ್ರು ನನ್ನ ಯಾರು ನೋಡ್ಕೊಳ್ಳೋದು, ನೀನೇ ಹೇಳು ಎಂದು ದೊಡ್ಡದೊಂದು ಗುಂಡು ಕಲ್ಲಿನ ಹಾಗೆ ವಿಷಯವನ್ನು ಅವನ ತಲೆ ಮೇಲೆ ಹಾಕಿದಂತೆ ಹೇಳಿದ್ಲು. ಅವನಿಗೆ ಕೋಪ ನೆತ್ತಿಗೇರ್ತು. ಬುಸುಗುಡುತ್ತಾ ಅವನ ತೋಳಲಿನಲ್ಲಿದ್ದ ಆರೋಹಿಯನ್ನು ದೂರ ತಳೆದ. ಬೇರೆ ಮಾತು ಬರ್ತಿರಲಿಲ್ಲ. ಅಲ್ಲಿಂದ ಟವೆಲ್ ಸುತ್ತಕೊಂಡು ಒಳಗೋದವನು ಸೀದಾ ರೂಮ್ಗೋಗಿ ಬಾಗಿಲು ಹಾಕ್ಕೊಂಡು ತಲೆಯಲ್ಲಿ ಆರೋಹಿ ಹೇಳಿದ ಮಾತುಗಳೇ ಓಡ್ತಿತ್ತು. ಆರೋಹಿ ನಗುತ್ತಾ, ಲೋ ಹಿಟ್ಲರ್ ಮಾವ, ಅದೆಷ್ಟು ನನ್ನ ದೂರ ಮಾಡ್ತೀಯಾ ನಾನು ನೋಡ್ತೀನಿ. ನಿನಗೆ ಬುದ್ಧಿ ಕಲಿಸ್ದೆ ನಾನು ಬಿಡಲ್ಲ, ಅರ್ಥ ಆಯ್ತಾ? ನಿನ್ನ ನನ್ನ ದಾರಿಗೆ ತರುವೆ ಆರೋಹಿ, ನನಗೆ ನೀನೇ ಬೇಕು ಕಣೆ ಅನ್ನೋವರೆಗೂ ನಿನ್ನ ತಲೆ ಮೇಲೆ ಕುಣಿಯುವೆ. ಇನ್ನು ಈ ಮಹಾದೇವನ ಹೆಂಡತಿ ಆರೋಹಿ ಆಟ ಶುರು ಎಂದು ಅತ್ತೆಯನ್ನು ಹುಡುಕೊಂಡು ಹೋಗುವವಳಿಗೆ ಸುಸ್ತಾಗಿ ಅಡುಗೆ ಮನೆಯಿಂದ ಹೊರಗೆ ಬಂದ ತನ್ನ ಖತರ್ನಾಕ್ ಅಕ್ಕ ಕಂಡ್ಳು. ಸ್ವಾತಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿ ಅಡುಗೆ ಮನೆಯಿಂದ ಹೊರಗೆ ಬರಲು ರಾಹುಲ್ ಅಡ್ಡ ಬಂದಿದ್ದ. ಸ್ವಾತಿ ಕೋಪದಲ್ಲಿ, ನನಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ಪ್ಲೀಸ್ ನನ್ನ ಪಟ್ಟಣಕ್ಕೆ ಕರ್ಕೊಂಡು ಹೋಗು. ಅದಲ್ಲದೆ ನಾವಿಬ್ಬರು ಗಂಡ ಹೆಂಡತಿಯೇ ಅಲ್ಲ ಅಂದಮೇಲೆ ಇನ್ನು ಎಷ್ಟು ದಿನ ಈ ನಾಟಕ? ಅರ್ಜುನ್ ನನಗೆ ಸಿಗಲ್ಲ, ಆ ನನ್ನ ತಂಗಿ ಅನ್ನೋ ಪೀಡೆ ಆರೋಹಿ ಮತ್ತೆ ಬಂದು ವಕ್ರಿಸಿದಾಳೆ. ನನಗೆ ಇಲ್ಲಿರೋಕ್ಕಾಗ್ತಿಲ್ಲ. ಇವರ ಚಾಕರಿ ಎಲ್ಲ ಮಾಡೋಕ್ಕೆ ನೀನು ಅಲ್ಲಿಂದ ನನ್ನ ಕರ್ಕೊಂಡು ಬಂದ್ಯಾ ಎಂದು ಅವನಿಗೆ ಬೈಯುತ್ತಾ ಹೇಳಿದ್ಲು. ರಾಹುಲ್ ಕೂಡ ಸಿಡಿಮಿಡಿ ಮಾಡುತ್ತಾ, ನಾನೇನು ನಿನಗೆ ಒತ್ತಾಯ ಮಾಡಿ ಕರ್ಕೊಂಡು ಬಂದಿಲ್ಲ, ಅದು ಅಲ್ಲದೆ ನೀನೇ ಇಷ್ಟಪಟ್ಟು ಒಪ್ಕೊಂಡಿರುವೆ, ಬೇಕಾದರೆ ಈಗಲೂ ಹೋಗ್ಬೋದು, ನಿನ್ನ ಯಾರೂ ಇಲ್ಲಿ ಇಟ್ಕೊಂಡಿಲ್ಲ. ಹಾಗೆ ಇನ್ನೊಂದು ಮಾತು, ಈ ಮನೆಯವರ ಸುದ್ದಿ ನಿಂಗ್ಯಾಕೆ? ನಾವು ಮಾಡಿದ ಕರ್ಮಗಳೇ ಸಾಕು, ನೀನು ನಿನ್ನ ಪಾಡಿಗೆ ಹೊರಟು ಹೋಗು ಸ್ವಾತಿ ಎಂದು ಹೇಳಿ ಅವಳ ಕೈಗೆ 2,000 ನೋಟ್ ಕೊಟ್ಟು ಹೇಳಿ ಅಲ್ಲಿಂದ ಶ್ವೇತಾಳನ್ನು ನೋಡಲು ಹೊರಟಿದ್ದ. ಸ್ವಾತಿ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ, ಈ ದುಡ್ಡಿಟ್ಕೊಂಡು ನಾನೇನು ಮಾಡಲಿ, ಏನೋ 2 ಕೋಟಿ ಕೊಟ್ಟು ಹಾಗೆ ದಿಮಾಕ್ ಮಾಡ್ತಾನೆ. ಆದರೂ ನಾನು ಯಾವ ಸಹಾಯ ಇಲ್ಲದೆ ಹೇಗೆ ಬದುಕಲಿ? ವಿಧಿ ಇಲ್ಲ, ಇಲ್ಲೇ ಇರಬೇಕು. ಆಗ 3 ಹೊತ್ತು ಊಟ ತಿಂಡಿ ಆದರೂ ಸಿಗುತ್ತೆ. ಎಲ್ಲಾದರೂ ದೂರ ಹೋದರೆ ಖಂಡಿತ ಬದುಕಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ನನ್ನ ಅಮ್ಮನ ಹೇಗಾದರೂ ನನ್ನ ಮಾತಿಗೆ ತಕ್ಕ ಕುಣಿಯುವಂತೆ ಮಾಡುವೆ. ನಂತರ ಈ ಮನೆ ಸ್ಮಶಾನ ಮಾಡಿ ಇಲ್ಲಿಂದ ಕಾಲು ಹೊರಗಿಡ್ತೀನಿ ಎಂದು ಹೇಳಿದವಳು ಅವನು ಕೊಟ್ಟ ದುಡ್ಡನ್ನು ಎತ್ಕೊಂಡು ರೂಮಿಗೆ ಸುಸ್ತಾಗೋದ್ಲು. ಆರೋಹಿ ಅಕ್ಕ ಮತ್ತು ಭಾವ ಅಂದರೆ ರಾಹುಲ್ ಮಾತು ಕೇಳಿ ಶಾಕ್ ಆಗಿತ್ತು. ಇವರಿಬ್ಬರು ಗಂಡ ಹೆಂಡತಿ ಅಲ್ಲ ಅನ್ನೋದು ಹಾಗೂ ಶ್ವೇತಾ ಹೊಟ್ಟೆಲಿರುವ ಮಕ್ಕಳ ಅಪ್ಪ ರಾಹುಲ್ ಅನ್ನೋದು ಆರೋಹಿಗೆ ಪದ್ಮ ಹೇಳಿದ ಮೇಲೆ ಗೊತ್ತಾಗಿತ್ತು. ಆದರೆ ಅರ್ಜುನ್ಗೆ ಈಕೆ ಶ್ವೇತಾ ಮಕ್ಕಳನ್ನು ಕೊಲ್ಲಲು ಉಪಾಯ ಮಾಡಿ ಆ ಪಾಪದ ಹೊರೆಯನ್ನು ನನ್ನ ಮೇಲೆ ಹೊರಿಸಿದ್ದಾಳೆ. ಅಷ್ಟೇ ಅಲ್ಲದೆ ನನ್ನ ಮಗುವನ್ನೇ ಕೊಂದಿದ್ದಾಳೆ ಅನ್ನೋದು ಚೆನ್ನಾಗಿ ಈಗ ಅವಳ ಮಾತುಗಳಿಂದ ಗೊತ್ತಾಗಿ ಶಾಕ್ ಆಗ್ತಿತ್ತು. ತನ್ನ ಒಳ ಹುಟ್ಟಿದ ಅಕ್ಕನೇ ನನ್ನ ಕರುಳು ಬಳ್ಳಿಗೆ ವಿಷ ಇಟ್ಟವಳು. ಇವಳನ್ನು ಸಾಕ್ಷಿ ಸಮೇತ ಹಿಡಿಬೇಕು. ಈಕೆಗೆ ತಾನು ಕೊಡುವ ಚಿತ್ರಹಿಂಸೆಗೆ ಓಡಿ ಹೋಗಬೇಕು ಎಂದು ಕೋಪದಲ್ಲಿ ಹೋದವಳು ಬಿಸಿ ಬಿಸಿ ಕುದಿಯುವ ನೀರನ್ನು ಒಂದು ಪಾತ್ರೆಯಲ್ಲಿ ಎತ್ಕೊಂಡು ಬಂದು ಆರೋಹಿ ಕುಳಿತ ಕಡೆಗೆ ಹೋಗಿ ಕಾಲು ಎಡವಿದ ಹಾಗೆ ಅವಳ ಮೇಲೆ ಉಪಾಯ ಮಾಡಿ ಸುರಿದ್ಲು. ಸ್ವಾತಿ ಕೂಗುತ್ತಾ ಕಿರಿಚುತ್ತಾ
ಅಳುತ್ತಾ, ಅಯ್ಯೋ ಅಮ್ಮ. ಅಮ್ಮ ಅನ್ನಲು ಒಳಗಿಂದ ಎಲ್ಲರೂ ಓಡ್ ಬಂದರು. ಆರೋಹಿ ನಾಟಕ ಆಡುತ್ತಾ, ಅಯ್ಯೋ ಅಕ್ಕ, ಏನಾಯ್ತು ನಿನಗೆ? ಬಾ ಡಾಕ್ಟರ್ ಹತ್ರ ಹೋಗೋಣವಾ? ಬೇಡ ಬಿಡು, ನೀನು ಸ್ಟ್ರಾಂಗ್, ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹೆದರಲ್ಲ. ನೀರು ಕೊಡ್ಲಾ? ಬೇಡ ಬಿಡು. ಔಷಧಿ ಹಚ್ಚಲಾ? ಬೇಡ ಬಿಡು ಎಂದು ಸುಮ್ಮನೆ ನಗುತ್ತಾ ಅತ್ತೆ ಕಡೆ ನೋಡಿ ಕಣ್ಣು ಹೊಡೆದ್ಲು. ಆದರೆ ಲಕ್ಷ್ಮಿ ಮಾತ್ರ ಅವಳನ್ನು ಮಗಳಂತೆ ನೋಡಿದ್ಲು. ಆರೋಹಿ ಏನೋ ಕೋಪಕ್ಕೆ ಮಾಡಿದ್ದಾಳೆ ಅನ್ನೋದು ತಿಳಿದಿತ್ತು. ಬೇಗ ಓಡ್ ಹೋಗಿ ಔಷಧಿ ಎಲೆ ರುಬ್ಬಿ ಅವಳ ಕಾಲಿಗೆ ಹಚ್ಚಿದ್ಲು. ಆರೋಹಿ ಅದನ್ನು ನೋಡುತ್ತಾ ಸ್ವಾತಿ ಕಿವಿ ಹತ್ರ ಬಗ್ಗಿಲೇ, ನೀನು ಈ ಮನೆಯವರನ್ನ ಅರ್ಥ ಮಾಡ್ಕೊಂಡಿದ್ರೆ ನನ್ನ ಮಗು ಇಂದು ಅನ್ಯಾಯವಾಗಿ ಸತ್ತು ಹೋಗ್ತಿರ್ಲಿಲ್ಲ ನೋಡು. ನೀನು ಪಾಪಿಯೇ, ಆದರೂ ನನ್ನ ಅತ್ತೆ ನಿನ್ನ ಸೇವೆ ಮಾಡ್ತಿದ್ದಾರೆ. ಇಂಥ ಮನೆ ಬೇಡ ಅಂತ ಓಡ್ ಹೋಗಿ ಮತ್ತೆ ಯಾಕೆ ಬಂದಿದ್ಯಾ? ಕೇವಲ 2 ಲೋಟ ಬಿಸಿ ನೀರು ಬಿದ್ದಿದ್ದಕ್ಕೆ ಈಗ ಆಡ್ತಿದ್ಯಾ? ನನ್ನ ಕನಸು ಹೊತ್ತ ಈ ಮನೆಯ ಎಲ್ಲರ ಮುದ್ದಿನ ಕೂಸು ಅದು. ನನ್ನ ಮತ್ತು ಅರ್ಜುನನ ಪ್ರೇಮದ ಕಾಣಿಕೆ. ನನ್ನ ಕಂದನನ್ನು ಕರುಳಿನಿಂದ ಕಿತ್ತು ಹಾಕುವಾಗ ಅದೆಷ್ಟು ನೋವಾಗಿತ್ತು ಗೊತ್ತಾ? ನನ್ನ ಮುದ್ದು ಕಂದ ಕಣ್ಣು ಬಿಡುವ ಮುನ್ನ ಅನ್ಯಾಯವಾಗಿ ಉಸಿರು ಕಟ್ಟಿಸಿ ಕೊಂದ ನಿನ್ನ ಇವ್ರನ್ನೆಲ್ಲ ಸುಮ್ಮನೆ ಬಿಟ್ಟರು ನಾನು ಬಿಡಲ್ಲ ಕಣೆ, ಬಿಡಲ್ಲ ಎಂದು ಹಲ್ಲು ಕಚ್ಚುತ್ತಾ ಅವಳನ್ನು ನೋಡಿ, ಅಕ್ಕ, ಇದೆಲ್ಲ ಪುಟ್ಟಗಾಯ, ಎದ್ದೇಳು. ಅತ್ತೆಮ್ಮ, ನೀವು ಹೋಗಿ, ನಮ್ಮ ಅಕ್ಕನ ನೋಡ್ಕೊಳ್ಳೋಕ್ಕೆ ನಾನು ಬಂದಿರೋದು. ಬಾ, ಎಲ್ರಿಗೂ ಊಟ ಬಡಿಸೋಣ ಎಂದು ಅಕ್ಷರಶಃ ಕೋಪದಲ್ಲೇ ಎಳ್ಕೊಂಡು ಹೋದ್ಲು. ಸ್ವಾತಿ ಕುಂಟುತ್ತಾ, ಲೇ ಆರೋಹಿ, ಬಿಡೆ ಎಂದು ಕೂಗಿದ್ಲು. ಅವಳ ಕೆನ್ನಿಗೆ ಒಂದು ಬಾರಿಸಿದ ಆರೋಹಿ, ಕೂಗಿದ್ರೆ ನಿನ್ನ ನಾಲಿಗೆ ಕಿತ್ತು ನಾಯಿಗಾಗ್ತೀನಿ, ಅರ್ಥ ಆಯ್ತಾ? ಇನ್ನು ಒಂದು ಉಸಿರು ಬರಬಾರ್ದು. ನೀನು ಬುದ್ಧಿ ನಂಗೆ ಗೊತ್ತು. ಜೈಲಲ್ಲಿ ಮುದ್ದೆ ತಿನ್ನಬೇಕಾ ಹೇಳು ಎಂದು ಅವಳ ರಟ್ಟೆ ಹಿಡಿದು ಕೋಪದಲ್ಲಿ ಕೇಳಿದವಳನ್ನು ನೋಡಿ ತಲೆ ತಗ್ಗಿಸಿ ಅಡಿಗೆ ಮನೆಗೋಗಿ ಅವಳು ಹೇಳಿದಂತೆ ಕೆಲಸ ಎಲ್ಲವನ್ನ ಮಾಡಿದ್ಲು. ಲಕ್ಷ್ಮಿಗೆ ಪಾಪ ಅನಿಸಿದ್ರು. ಮತ್ತೊಮ್ಮೆ ಮೊಮ್ಮಗುವನ್ನು ನೆನೆದು ಕಣ್ತುಂಬಿ ಬಂತು. ಆ ಪುಟ್ಟ ಕಂದನನ್ನು ಕೊಲ್ಲೋದಕ್ಕೆ ಹೇಗೆ ಮನಸ್ಸು ಬಂತು? ಪಾಪಿ ಎಂದು ಸೆರಗಿನಿಂದ ಕಣ್ಣೀರನ್ನು ಒರೆಸ್ಕೊಂಡು ಅರ್ಜುನ್ ಹತ್ರ ಹೋದ್ಲು. ಅರ್ಜುನ್ ಬಟ್ಟೆ ಹಾಕ್ಕೊಂಡು ಆರೋಹಿ ತಂದಿದ್ದ ಲಗೇಜ್ ಎಲ್ಲವನ್ನ ಅಚ್ಚುಕಟ್ಟಾಗಿ ಜೋಡಿಸಿ ಇಡ್ತಿದ್ದ. ಅವನ ಬಟ್ಟೆಯನ್ನು ಪಕ್ಕದ ಚಿಕ್ಕ ರೂಮ್ಗೆ ಜೋಡಿಸಿ ಇಟ್ಟ. ಅದನ್ನು ನೋಡಿದ ಲಕ್ಷ್ಮಿ, ಎಷ್ಟು ಪ್ರೀತಿ ಮಾಡೋ ಹುಡುಗ ಯಾಕೆ ಹೀಗೆ ಆಡ್ತಿದ್ದಾನೆ ಎಂದು ಅವನ ಹತ್ರ ಹೋದ್ಲು. ಲೋಚಿನಪ್ಪ, ಏನು ಇದು? ಆ ಕಡೆ ರೂಮ್ಗೆ ಯಾಕೋ ಹೋಗ್ತಿದೀಯಾ? ಅದೆಲ್ಲ ಆಮೇಲೆ ಮಾಡೋ, ಈಗ ಊಟಕ್ಕೆ ಬಾರೋ ಅಂತ ಕರೆದ್ಲು. ಅಮ್ಮ ಬಂದಿದ್ದು ತಿಳಿದು ಕಣ್ಣು ಒರೆಸ್ಕೊಂಡವನು, ಹ್ಞೂ ಅಮ್ಮ, ಹೋಗು, ನಂಗೆ ಹಸಿವಿಲ್ಲ. ಅವಳಿಗೆ ಊಟ ಬಡಿಸು. ಅವಳು ಹೆಚ್ಚು ಕೆಲಸ ಮಾಡೋದು ಬೇಡ. ಈಗ ಆಸ್ಪತ್ರೆಯಿಂದ ಹುಷಾರಾಗಿ ಬಂದಿದ್ದಾಳೆ. ಅವಳ ಆರೋಗ್ಯ ನೋಡ್ಕೊ ಅಮ್ಮ. ಅವಳು ಇನ್ನೂ ಚಿಕ್ಕ ಹುಡುಗಿ. ನೀನು ಅವಳನ್ನು ಹೆತ್ತವಳಾಗಿ ನೋಡ್ಕೊ ಎಂದು ಅಲ್ಲೇ ಕುಳಿತ. ಲಕ್ಷ್ಮಿ ಅವನ ತಲೆಯನ್ನು ಸವರಲು ತಾಯಿಯನ್ನು ಬಿಗಿದಪ್ಪಿದ ಅರ್ಜುನ್, ಅಮ್ಮ, ಆರೋಹಿ ಇಲ್ಲಿ ಯಾಕೆ ಬಂದಿದ್ದಾಳೆ? ಅತ್ತೆ ಮತ್ತೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಹೇಳಮ್ಮ. ಅವಳು ಏನೇನೋ ಹೇಳ್ತಿದ್ದಾಳೆ. ನನಗೆ ಗೊತ್ತು, ಆರೋಹಿದು ಏನೂ ತಪ್ಪಿಲ್ಲ. ಆದರೆ ನನ್ನ ಕೋಪಕ್ಕೆ ನಮ್ಮ ಮಗು ಬಲಿಯಾಯಿತು. ನಾನು ಅಂದು ಮಾತಾಡೋ ಮುಂಚೆ ಯೋಚಿಸಬೇಕಿತ್ತು. ಶ್ವೇತಾ ಬಗ್ಗೆ ಇದ್ದ ಪ್ರೀತಿ ಮುಂದೆ ನನಗೆ ನನ್ನ ಹೆಂಡತಿ ಮಾತು ಯಾವುದೂ ಕೇಳ್ತಿಲ್ಲ ಅಮ್ಮ. ನನ್ನ ಕ್ಷಮಿಸಮ್ಮ. ಅವತ್ತು ನಾನು ವಿಷ ಹಾಕಿದೀಯಾ ಅಂತ ಹೊಡೆದ್ಬಿಟ್ಟೆ. ಆದರೆ ಆರೋಹಿ ನಿಜ ಅದನ್ನು ಕುಡಿತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನೀನು ಸೊಸೆ ಸತ್ಯವಂತೆ ಅಂತ ನಿರೂಪಿಸಿದ್ಲು. ಆದರೆ ನಾನು ನನ್ನ ಮಗುನ ಕೈಯಾರ ಕೊಂದ ಪಾಪಿ ಅಮ್ಮ, ಪಾಪಿ. ಈ ಮನೆಯಲ್ಲಿ ಯಾರನ್ನು ನಂಬಲಿ, ಯಾರನ್ನು ಹೊರಗಾಕಲಿ, ನೀನೇ ಹೇಳು. ನನಗೆ ಆರೋಹಿ ಮುಖ ನೋಡಿದರೆ ನನ್ನ ಪುಟ್ಟ ಕಂದಾನೇ ಕಣ್ಮುಂದೆ ಬರುತ್ತಮ್ಮ ಎಂದು ಅಳುತ್ತಿದ್ದವನ ತಲೆಯನ್ನು ಸವರಿದವಳು ತನ್ನ ಸೆರಗಿನಿಂದ ಅವನ ಕಣ್ಣನ್ನು ಒರೆಸಿದ್ಲು. ಲೋ ಚಿನ್ನಪ್ಪ, ಏನು ನೀನು ಚಿಕ್ಕ ಮಗುನಾ? ಲೋ, ಇಲ್ಲಿ ನೋಡ್ಲಾ, ಇಲ್ಲಿ ನೋಡಪ್ಪ.
ಅಂದು ನಾನು ಕೋಪದಲ್ಲಿ ನಿನಗೆ ಬೈದೆ, ಆದರೆ ಆ ಶಿವಪ್ಪ ಕೂಸನ್ನು ಉಳಿಸ್ಕೊಡ್ಲಿಲ್ಲ. ಆರೋಹಿಗೆ ಏನೂ ಆಗಲಿಲ್ಲ ಅಲ್ವಾ, ಅದಕ್ಕೆ ಖುಷಿ ಪಡ್ಲ. ಇಂದು ಸಮಯ ಮೀರಿಲ್ಲ. ಅವಳನ್ನು ಯಾಕೆ ಈ ಡಿವೋರ್ಸ್ ಕೊಟ್ಟು ಬಿಡುಗಡೆ ಮಾಡ್ಕೋತಿದೀಯಾ? ಮದುವೆ ಅನ್ನೋದು ಯಾವುದೋ ಕಾಗದದ ಮೇಲೆ ಸಹಿ ಹಾಕಿದ ಕೂಡಲೇ ಮುಗಿದು ಹೋಗುತ್ತೇನೋ ಹೇಳೋ? ಒಬ್ಬ ಅಣ್ಣನಾಗಿ ನೀನು ಕರ್ತವ್ಯ ನಿಭಾಯಿಸ್ದೆ, ಇನ್ನು ಗಂಡನಾಗಿ ನಿಭಾಯಿಸು. ಅವಳನ್ನು ನಿನ್ನ ಹೃದಯದಲ್ಲಿ ಇಟ್ಟು ಪೂಜಿಸು. ಆರೋಹಿ ನಿಜವಾಗ್ಲೂ ನಿನಗೆ ತಕ್ಕ ಜೋಡಿ ಕಣ್ಮಗ. ಅವಳು ಇಲ್ಲಿ ಯಾಕೆ ಬಂದಿದ್ದಾಳೆ ನಿನಗೆ ಗೊತ್ತಾಗಿಲ್ವಾ ಸೀಮೆ ಸಿದ್ಧ? ನಿನ್ನ ಪ್ರೀತಿಗಾಗಿ ಆಕೆ ನಿನ್ನ ಬಿಟ್ಟು ಇರಕ್ಕಿಲ್ಲ. ನಾವು ಅವಳ ಅಕ್ಕನ ನೋಡಿ ಮದುವೆ ನಿಶ್ಚಯ ಮಾಡಿದೋ, ಆದರೆ ನಿಮ್ಮಿಬ್ಬರ ಮದುವೆ ಮೊದಲೇ ಆ ಮೇಲಿರೋ ಶಿವಪ್ಪ ಮಾಂಗಲ್ಯ ಬಂಧನದಲ್ಲಿ ಗಟ್ಟಿ ಹಾಕಿದ್ದ ಕಣೋ. ನೀನೇ ಕೂತು ಯೋಚಿಸು. ಅವಳ ಖುಷಿಗಾಗಿ ಬದುಕು. ಈಗ ಎದ್ದೇಳು, ಬಾ ಊಟಕ್ಕೆ ಎಂದು ಸಮಾಧಾನ ಮಾಡಿ ಕರ್ಕೊಂಡು ಹೋದ್ಲು. ಅರ್ಜುನ್ ಅಮ್ಮನ ಮಾತಿನಿಂದ ಸಮಾಧಾನವಾದರೂ ಪದೇ ಪದೇ ಆರೋಹಿ ಹತ್ರ ಕ್ಷಮೆ ಕೇಳಿ ಮತ್ತೆ ಅದೇ ತಪ್ಪು ಮಾಡೋ ತನ್ನಂಥ ಗಂಡ ಆರೋಹಿಗೆ ಸರಿ ಜೋಡಿಯಲ್ಲ ಎಂದು ಮನಸ್ಸು ಹೇಳಿತ್ತು. ಅವಳ ಬದುಕಿಗೆ ಬೇಕಾದ ದಾರಿ ಮಾಡಬೇಕು ಅಂದ್ಕೊಂಡ ಹುಡುಗ ಮತ್ತೆ ತಪ್ಪು ನಿರ್ಧಾರ ಮಾಡಿದ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.